ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಿಗೆ ಹೋದ ನಂತರ ನಮ್ಮ ಕನ್ನಡ ಮಾಧ್ಯಮಗಳ ಸಿಚುವೇಶನ್ ಯಾವ ರೀತಿ ಆಗಿದೆ ಅಂದ್ರೆ, ದರ್ಶನ್ ಬಗ್ಗೆ ಯಾವುದೇ ಒಂದು ಕಂಟೆಂಟ್ ಕೂಡ ಸಿಗ್ತಿಲ್ಲ, ದರ್ಶನ್ ಫೋಟೋ ಕೂಡ ಸಿಗ್ತಿಲ್ಲ. ಅಷ್ಟೇ ಅಲ್ಲ, ಜೈಲಿನಲ್ಲಿರುವ ನಟ ದರ್ಶನ್ ಅವರ ವಿಡಿಯೋ ಕೂಡ ಸಿಗ್ತಿಲ್ಲ. ಪರಪ್ಪನ ಅಗ್ರಹಾರದ ಗೇಟ್ ನ ಮುಂದಿರುವ ಮರದ ಮೇಲೆ ಕುಳಿತು ದರ್ಶನ್ ಅವರ ವಿಡಿಯೋವನ್ನ ಮಾಡ್ತಿದ್ದ ಮಾಧ್ಯಮಗಳಿಗೆ ಜೈಲಾಧಿಕಾರಿಗಳು ಕೂಡ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದು, ಜೈಲಿನ ಗೋಡೆಯ ಎತ್ತರವನ್ನೇ ಮತ್ತಷ್ಟು ಹೆಚ್ಚಳ ಮಾಡಿದ್ದಾರೆ. ಇದರಿಂದಾಗಿ ನಟ ದರ್ಶನ್ ಅವರ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಕೂಡ ನಮ್ಮ ಮಾಧ್ಯಮಗಳಿಗೆ ಸಿಗ್ತಿಲ್ಲ ಅಂತಾನೆ ಹೇಳ್ಬಹುದು. ತನ್ನ TRP ಅನ್ನ ಹೆಚ್ಚು ಮಾಡೋದಕ್ಕೆ ನಟ ದರ್ಶನ್ ಅವರ ಬಗ್ಗೆ ಇಲ್ಲ ಸಲ್ಲದ ಮಾಹಿತಿಗಳನ್ನ ಕೊಡ್ತಿದೆ ಅಂತಾನೆ ಹೇಳ್ಬಹುದು. ನಟ ದರ್ಶನ್ ಅವರು ನ್ಯಾಯಾಧೀಶರ ಬಳಿ ವಿಚಾರಣೆ ವೇಳೆ ವಿಷಯವನ್ನ ಕೇಳಿದ್ದಾರೆ ಅಂತ TRPಗೋಸ್ಕರ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಕೊಡ್ತಿರುವ ನಮ್ಮ ಮಾಧ್ಯಮಗಳು ನಟ ದರ್ಶನ್ ಅವರ ಮೇಲೆ ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಇದರ ಮೂಲಕವೇ ನಾವು ನೋಡಬಹುದಾಗಿದೆ. ದರ್ಶನ್ ಅವರಿಂದಲೇ ಇವರೆಲ್ಲ ಹೊಟ್ಟೆಪಾಡು ನಡೆಸಿ ನಂತರ ದರ್ಶನ್ ಅವರ ಬಗ್ಗೆನೆ ಈ ರೀತಿ ಕೆಟ್ಟದಾಗಿ ನ್ಯೂಸ್ ಮಾಡುವ ಇಂತಹ ಮೀಡಿಯಾಗಳಿಗೆ ನಾವೆಲ್ಲರೂ ದರ್ಶನ್ ಫ್ಯಾನ್ಸ್ ಬಹಿಷ್ಕಾರವನ್ನ ಹಾಕಬೇಕಾಗಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.